ನಮಸ್ಕಾರ ಎಲ್ಲರಿಗೂ ಕೂಡ 2026ರ ಮೊದಲನೇ ವ್ಲಾಗ್ ಇದು ನಾನು ಮಾಡ್ತಿರೋವಂಥದ್ದು. ಹಳೆ ಚಾನಲು ಡಿಸ್ಮಿಸ್ ಆದಮೇಲೆ ಇದೇ ಫಸ್ಟು ವ್ಲಾಗ್ ಅಂದ್ಕೊಳ್ಳಿ. ಹಳೆಯದು ಫಸ್ಟು ಚಾನಲಲ್ಲಿ ಅಪ್ಲೋಡ್ ಮಾಡಿರೋವಂಥದ್ದು. MMLಸ್ಗೆ ಹೋಗಿ ಫಸ್ಟು ವ್ಲಾಗ್ನ ಅಲ್ಲಿಂದ ಅಪ್ಲೋಡ್ ಮಾಡಿದ್ದೆ. ಇವಾಗ ನನ್ನ ಚಾನಲ್ಲು ಡಿಸ್ಮಿಸ್ ಆಗಿದ್ದರಿಂದ ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಅದು ಸ್ಟಾರ್ಟಿಂಗ್ ವ್ಲಾಗು ಮಂತ್ರಾಲಯದಿಂದ ಸ್ಟಾರ್ಟ್ ಆಗ್ತಾಯಿದೆ. ಬನ್ನಿ, ಇವತ್ತು ಮಂತ್ರಾಲಯದಂತೂ ಸಖತ್ತು ಜನ ಅಂದ್ಕೊಳ್ಳಿ. ಇವತ್ತಂತೂ ದರ್ಶನ ಮಾಡೋದು ಡೌಟೇ, ಅಲ್ಲಿ ಅಷ್ಟು ಕ್ಯೂನಿದೆ ಹೇಳಬೇಕು ಅಂದರೆ. ಒಟ್ಟಿನಲ್ಲಿ ದರ್ಶನ ಮಾಡೋದಕ್ಕಾಗಲ್ಲ. ನಾವು ಬಂದಿರೋದು ಬಸ್ಸಲ್ಲಿ ಬಂದಿರೋದ್ರಿಂದ ಆದರೂ ಕೂಡ ಆಗೋದಿಲ್ಲ. ನಾನು ಬಂದಿದ್ದು ಲೇಟಾಗಿ ಬಂದೆ, ಆದ್ದರಿಂದ ತುಂಬ ಜನ ಇದ್ದಾರೆ. ದರ್ಶನ ಮಾಡೋದು ತುಂಬ ಕಷ್ಟ ಆಗುತ್ತೆ. ತುಂಬ ಜನ ನನಗೆ DM ಮಾಡಿರೋ, ಮೆಸೇಜ್ ಮಾಡಿರೋ, ಎಲ್ಲ ಕೂಡ ಮಾಡಿರೋ ಯೂಟ್ಯೂಬ್ ಚಾನಲ್ ಏನಾಯಿತು ಬ್ರೋ ಅಂತ ಸಖತ್ತು DMs ಎಲ್ಲ ಬಂದಿತ್ತು ಇನ್ಸ್ಟಾಗ್ರಾಮಲ್ಲಿ. ನಾನು ರಿಪ್ಲೈ ಮಾಡೋದಕ್ಕೆ ಎಲ್ಲ ಸುಮಾರು ಜನಕ್ಕೆ ರಿಪ್ಲೈ ಮಾಡಿದ್ದೀನಿ. ಏನಂದರೆ ನನ್ನದು ಒಂದು ಕಾಪಿರೈಟ್ ಸ್ಟ್ರೈಕ್ಗಳಿಂದ ನನ್ನ ಚಾನಲ್ಲು ಸಸ್ಪೆಂಡ್ ಆಗಿದೆ ಯೂಟ್ಯೂಬಿಂದ. ಆದ್ದರಿಂದ ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ವ್ಲಾಗರ್ ಕನ್ನಡಿಗ ಅಂದ್ಬಿಟ್ಟು ಇದೆ. ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಸೇಮ್ ನೇಮ್ ಇದೆ, ಸೇಮ್ ಲೋಗೋ ಇದೆ, ಎರಡೂ ಕೂಡ ಇದೆ. ಅಂದರೆ ಹಳೆ ಚಾನಲಲ್ಲಿ ಹೆಚ್ಚು ಕಡಿಮೆ ಒಂದು 6,500 ಜನ ಸಬ್ಸ್ಕ್ರೈಬರ್ಸ್ ಇತ್ತು. ಇವಾಗ ಹೊಸ ಚಾನಲ್ ಕ್ರಿಯೇಟ್ ಮಾಡಿರೋದ್ರಿಂದ ಅದೇ ರೀತಿ ಸಪೋರ್ಟ್ ತೋರಿಸ್ಬೇಕು ಅಂತ ಕೇಳ್ಕೊತೀನಿ. ಬನ್ನಿ, ಮುಂದಿನ ವ್ಲಾಗ್ಗಳಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇವತ್ತಿಂದ ಸ್ಟಾರ್ಟ್ ಆಗೋಂಥದ್ದು ಏನಂದರೆ, ಈ ಫಸ್ಟ್ ವ್ಲಾಗ್ ಅಂತೂ ಮಂತ್ರಾಲಯದಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾರ್ತ್ ಇಂಡಿಯಾ, ಕಾಶಿ ವ್ಲಾಗು, ಅಯೋಧ್ಯೆ ವ್ಲಾಗು, ಪ್ರಯಾಗ್ರಾಜು, ತಾಜ್ ಮಹಲ್ ಎಲ್ಲ ವ್ಲಾಗ್ಗಳು ಕೂಡ ಅಪ್ಲೋಡ್ ಆಗ್ತವೆ. ವೆಯ್ಟ್ ಮಾಡ್ತಾಯಿರಿ, ಆದಷ್ಟು ಬೇಗನೆ ಅಪ್ಲೋಡ್ ಆಗುತ್ತೆ. ಬನ್ನಿ, ಮಂತ್ರಾಲಯಕ್ಕೆ ಬಂದಿದ್ದೀವಿ. ಹೋಗಿ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡ್ರೆ ದರ್ಶನಕ್ಕೆ ಒಟ್ಟಿನಲ್ಲಿ ಜನ ಸಾಗರ ಅಂದ್ಕೊಳ್ಳಿ. ಇವತ್ತು ಅಷ್ಟು ಜನ ಇರೋದ್ರಿಂದ ಇವತ್ತು ತುಂಬ ಕಷ್ಟ ಆಗುತ್ತೆ ದರ್ಶನ ಮಾಡಿಕೊಂಡು ಹೋಗುವಂಥದ್ದು. ಆದ್ದರಿಂದ ದರ್ಶನಕ್ಕೆ ಒಂದು ರೀತಿಲಿ ಹೋಗೋದಕ್ಕಾಗಲ್ಲ, ಟೈಮ್ ಆಗಿಬಿಡುತ್ತೆ. ಆದ್ದರಿಂದ ಬನ್ನಿ, ಟೆಂಪಲ್ ಹತ್ರ ಹೋಗ್ಬಿಟ್ಟು ರಿಟರ್ನ್ ನಮ್ಮ ಬಸ್ ಕಡೆಗೆ ಹೋಗೋಣ. ನೋಡ್ಬೋದು ಪ್ರಸಾದ ತಗೊಳ್ಳೋದಕ್ಕೆ ಎಷ್ಟು ಜನ ಇದ್ದಾರೆ ಅಂದರೆ, ಅಲ್ಲೇ ಅಷ್ಟು ಜನ ಇರ್ಬೇಕಾದ್ರೆ ದರ್ಶನಕ್ಕೆ ನೋಡಿ ಮುಂದೆ ಎಷ್ಟು ಜನ ಇದ್ದಾರೆ ಅಂತ ದರ್ಶನಕ್ಕೆ ನೋಡ್ಬೋದು. ಮುಂದೆ ಅಂತೂ ಸಖತ್ತು ಜನ ಅಂದ್ಕೊಳ್ಳಿ. ದರ್ಶನಕ್ಕಂತೂ ನೋಡಿ ಸಖತ್ತು ಜನ ದರ್ಶನಕ್ಕೆ ಪ್ರಸಾದ ಹೋಗ್ತಾ ಇದೆ. ಎಷ್ಟು ಜನ ಇದ್ದಾರೆ, ಸಖತ್ತು ಜನ ಇವತ್ತಿನ ದಿನ ಮಾತ್ರ. ಇವತ್ತಿನ ಜನ ನೋಡ್ತಾ ಇದ್ದಾರೆ. ಖಂಡಿತ ದರ್ಶನ ಮಾಡೋದಂತೂ ತುಂಬ ಕಷ್ಟ ಇದೆ. ಆದ್ದರಿಂದ ಈಚೆಗಡೆನೇ ಮಠ ನೋಡಿಕೊಂಡು ಹೋಗೋಣ. ಪ್ರಸಾದ ಕೌಂಟ್ರಿಗೆ ಅಷ್ಟು ಜನ ಇದ್ದಾರೆ ಅಂತ ಸಖತ್ತು ಜನ ಸಖತ್ತು ಜನ ಇದ್ದಾರೆ. ಆದ್ದರಿಂದ ಇವತ್ತು ದರ್ಶನ ಮಾಡೋದಕ್ಕಾಗೋದಿಲ್ಲ. ಇವತ್ತಿನ ಮಟ್ಟಿಗೆ ಏನೋ ದಿನ ಇದೆ ಇವತ್ತು, ನನಗೆ ನೆನಪಾಗ್ತಾ ಇಲ್ಲ ಸಡನ್ಲಿ ಹೇಳೋದಕ್ಕೆ. ಆದ್ದರಿಂದ ಬನ್ನಿ, ಮತ್ತೆ ಒಂದು ಸಾರಿ ಬಂದಾಗ ಮತ್ತೆ ದರ್ಶನಕ್ಕೆ ಹೋಗೋಣ. ಏನಂದರೆ ನನ್ನ ವ್ಲಾಗು 2ನೇ ಚಾನಲ್ಲು ಮಂತ್ರಾಲಯದಿಂದ ಸ್ಟಾರ್ಟ್ ಆಗ್ತಿದೆ. ಅದಕ್ಕೊಂದು ರೀತಿ ನಾನು ಖುಷಿ ಪಡಬೇಕು. ನಂದು ಕಳೆದ ಚಾನಲಲ್ಲಿ ಸಸ್ಪೆಂಡ್ ಆಗಿರೋಂಥ ಚಾನಲಲ್ಲಿ ರೀಚ್ ಸಿಕ್ಕಿದ್ದು, ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗಿದ್ದು ಎಲ್ಲ ಕೂಡ ಮಂತ್ರಾಲಯ ವ್ಲಾಗ್ ನಂತರನೇ. ಅದರಲ್ಲೂ ಕೂಡ ನಾನು ಫಸ್ಟ್ ವ್ಲಾಗು MMLಸಿಂದ ಸ್ಟಾರ್ಟ್ ಮಾಡಿದೆ ಆ ಚಾನಲಲ್ಲಿ. ಈ ಚಾನಲಲ್ಲಿ ಮಂತ್ರಾಲಯದಿಂದ ಸ್ಟಾರ್ಟ್ ಆಗ್ತಾಯಿದೆ. ಅದೊಂಥರ ನನಗೆ ಖುಷಿ ಆಗುತ್ತೆ. ಬನ್ನಿ, ನಾರ್ತ್ ಇಂಡಿಯಾ ವ್ಲಾಗ್ಸ್ಗಳಂತೂ ಕಂಟಿನ್ಯೂ ಬರ್ತಾನೆ ಇರ್ತವೆ. ಆದಷ್ಟು ಬೇಗ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಫಾಲೋ ಅಂತ ಮಾಡಿಕೊಂಡು ಆದಷ್ಟು ಬೇಗ ಶೇರ್ ಮಾಡಿ ಎಲ್ಲರಿಗೂ ಕೂಡ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬನ್ನಿ, ಸದ್ಯಕ್ಕೆ ಹೋಗೋಣ. ಈ ರೋಡಲ್ಲಿ ಎಷ್ಟು ಜನ ಹೋಗೋದು, ಈ ದಾರಿಲಿ ಎಷ್ಟು ಸುಮಾರು ಸರಿ ಒಂದು 4-5 ಸರಿ ಬಂದಿದ್ದೀನಿ ನಿಮಗೆ. ಆದರೂ ಕೂಡ ಇಷ್ಟು ಜನ ಈ ರೋಡಲ್ಲಿ ಹೋಗ್ತಾ ಇದ್ದಾರೆ. ಇಷ್ಟು ಜನ ಇದ್ದಾರೆ ಅಂತ ಸಖತ್ತು ಅನ್ಸ್ಬೋದು. ಬನ್ನಿ ಹೋಗೋಣ. ಇನ್ನು ಅನ್ನದ ಸ್ಟಾರ್ಟ್ ಆಗಿಲ್ಲ. ಇನ್ನು ಟೈಮ್ ಬಂದು ಅರೌಂಡು ಇವಾಗ 9:36 ಆಗಿದೆ ಅಷ್ಟೇ. 11 ಗಂಟೆಗೆ ಪ್ರಸಾದ ವಿನಿಯೋಗ ಸ್ಟಾರ್ಟ್ ಆಗೋದು. ಆದ್ದರಿಂದ ಅಲ್ಲಿ ತನಕ ನಾವು ಇರೋದಿಲ್ಲ, ಬೇರೆ ಕಡೆ ಪ್ಲೇಸಸ್ಗಳಿಗೆಲ್ಲ ಹೋಗಬೇಕು. ಆದ್ದರಿಂದ ಲೀವ್ ಅಪ್ ಆಗ್ತೀವಿ ಇವಾಗ. ಬನ್ನಿ ಮುಂದೆ ಹೋಗೋಣ. ಇವತ್ತಂತೂ ಸಖತ್ತು ಜನ ದರ್ಶನ ಮಾಡಬೇಕಂತೂ ತುಂಬ ಟೈಮ್ ಆಗುತ್ತೆ. ಅದನ್ನಂತೂ ನೆನ್ಪಿಟ್ಕೊಳ್ಳಿ, ಯಾಕಂದರೆ ತುಂಬ ದಿನ 3 ದಿನ ಹಾಲಿಡೇಸ್ ಸಿಕ್ಕಿರೋದ್ರಿಂದ ಸಖತ್ತು ಜನ ಬಂದಿದ್ದಾರೆ. ಬನ್ನಿ ಹೋಗೋಣ ಮುಂದೆ.